guys, welcome back to my YouTube channel Appu Vlogs. ಗೈಸ್ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ನಮ್ಮ ಕುಸುಮ ಅವ್ರ ಮನೇಲಿದ್ದೀನಿ. ಸೊ ಇವಾಗ ನಮ್ಮ ಅಕ್ಕ ಕೂಡ ಬಂದಿದ್ದಾಳೆ ಆಷಾಢ ಅಂತ ಹೇಳಿ, ಅದಕ್ಕೆ ಅವ್ರ ಮನೆಗೆ ಬಂದಿದ್ದೀನಿ ಗೈಸ್. ಇನ್ನೊಂದು 1-2-3 ಡೇಸ್ ಇರೋಣ ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ಇವಾಗ ಸುಖಾಗಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ರೆಡಿ ಆಗಲಿಕ್ಕೆ ಎಲ್ಲರೂ ಅವರು ರೆಡಿ ಆಗ್ತಿದ್ದಾರೆ. ಸೊ ನಾನು ಕೂಡ ರೆಡಿ ಆಗೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಗೈಸ್. ಈಗ ಅಲ್ಲಿ ನಮ್ಮ ಲಿಕ್ಕಿ ಇದ್ದಾಳೆ. ಸೊ ಅವಳನ್ನ ತೋರಿಸ್ತೇನೆ ಬನ್ನಿ ಗೈಸ್. ಲಿಕ್ಕಿ ಇಲ್ಲಿ ನಮ್ಮಕ್ಕ. ಅಕ್ಕ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇವಳು ನನ್ ಯಾವ ಬ್ಲಾಗ್ ಅಲ್ಲಿ ಇರ್ಲಿಲ್ಲಲ್ಲ ಗೈಸ್. ನೋಡಿ ಇವಳು ಹೊಸೊಬ್ಳು ನಮ್ಮಕ್ಕ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಂಡ್ ನಮ್ ಖುಷು ಇನ್ನು ಇವಾಗ ಸ್ನಾನ ನಾವ್ ರೆಡಿ ಆಗ್ತಾ ಇದೀವಿ ಗೈಸ್. ಕ್ವಿಕ್ ಆಗಿ ರೆಡಿ ಆಗ್ಬಿಟ್ಟು ಬರ್ತೀವಿ ಗೈಸ್. ಇವಾಗ ನಾನು ಹುಡಾ ಬ್ಯೂಟಿ ಅವ್ರದ್ದು ಏನಿದು ಕಾಜಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಗೈಸ್ ಫುಲ್ ರೆಡಿ ಆಗ್ಬಿಟ್ಟು ಮತ್ತೆ ಸಿಗುವ ಗೈಸ್. ಬಾಯ್. ಈ ತರ ರೆಡಿ ಆಗಿದ್ದೀನಿ ಗೈಸ್. ನೋಡಿ ನನ್ನ ಔಟ್ಫಿಟ್ ಹೇಗಿದೆ. ಸೊ ಪ್ರತಿ ನಮ್ ದೊಡ್ಡಮ್ಮ ಬಂದ್ರು ಗೈಸ್. ಈಗ ಇವಾಗ ದೊಡ್ಡಮ್ಮನ ಬಂತು. ರೆಡಿ ಆಗ್ಬಿಟ್ಟು ಹೊಡ್ತೀವಿ ಗೈಸ್ ಅಷ್ಟೇ. ಆಟೋನ ಬುಕ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿಂದ ಇವಾಗ ಹೊಡ್ತೀವಿ ಗೈಸ್. ಇನ್ 1 ಮಿನಿಟ್ ಇದೆ, ಆಟೋ ಬರ್ತಾ ಇದೆ. ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ ಗೈಸ್. ಆಗ್ಲೇ ನಮ್ಮ ಅಕ್ಕ ರೆಡಿ ಆಗ್ಬಿಟ್ಟು ಈಚೆ ನಿಂತ್ಕೊಬಿಟ್ಟಿದ್ದಾಳೆ. ಬಾಯ್. ಖುಷು ಅಂಡ್ ನಮ್ ದೊಡ್ಡಮ್ಮ ರೆಡಿ ಆಗಿ ಬರ್ತಿದ್ದಾರೆ ಗೈಸ್ ಅವರು ಕೂಡ. ಸೊ ಇವಾಗ ಹೋಗ್ಲತ್ತೀವಿ. ಆಟೋ ಬಂತು, ಇವಾಗ ಹೋಗ್ತಾ ಇದೀವಿ ಗೈಸ್. ನಾವು ಇಲ್ಲಿ ಆಟೋ ಬಂದಿದೆ ಗೈಸ್. ನಾವು 4 ಜನನು ಒಂದೇ ಆಟೋದಲ್ಲಿ ಹೋಗ್ತಿದ್ದೀವಿ ಗೈಸ್. ಬ್ಯಾಟ್ರಲ್ಲಿ ಹತ್ರ ಹೋಗ್ತಾ ಇದೀವಿ ಗೈಸ್. ಡೈರೆಕ್ಟ್ ಅಲ್ಲಿಗೆ ಆಟೋನ ಬುಕ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಒಂದೇ ಆಟೋದಲ್ಲಿ ಅಲ್ಲಿ ಹೋಗ್ಬಿಟ್ಟು ಸಿಗುವ ಗೈಸ್. ಬಾಯ್. ಗೈಸ್ ಫೈನಲಿ ಇವಾಗ ಕೆಫೆ ಹತ್ರ ಬಂದ್ವಿ. ಜನ ಇದಾರೆ ಗೊತ್ತಾಗಿ, ತುಂಬಾನೇ ಜನ ಇದಾರೆ ಗೈಸ್. ಆಂಬಿಯನ್ಸ್ ತುಂಬಾ ಸೂಪರ್ ಆಗಿದೆ. ನಂಗೆ ಗೋವಾ ನೆನಪಾಗ್ತಾ ಇದೆ. ಗೈಸ್ ನಾವ್ ಇವಾಗ ಏನಾದ್ರು ಸ್ನಾಕ್ಸ್ ಏನಾದ್ರು ತಿನ್ನೋಣ ಅಂತೇಳಿ ಕೂತಿದೀವಿ. ಸೊ ತುಂಬಾ ಜನ ಇದಾರೆ ಗೈಸ್. ಇವಾಗ ವೀಕ್ ಡೇಸ್ ಆಗಿದ್ರು ಕೂಡ ಜನ ಇದಾರೆ. ಮೆನು ಓಪನ್ ಮಾಡಿದ್ರೆ ಫುಲ್ ಎಲ್ಲ 500 400. ಒಂದ್ ಪಿಜ್ಜಾ ಕೂಡ 600 700 ಇದೆ ಗೈಸ್. ಜಾಸ್ತಿ ಇದೆ. ಅವು ಕೂಡ ಒಂದ್ ಪಿಜ್ಜಾ ಮತ್ತೆ ಏನೋ ಇನ್ನೊಂದೇನು ಪಿಜ್ಜಾ ಮತ್ತೆ ಒಂದ್ ಫ್ರೆಂಚ್ ಫ್ರೈಸ್ ನ ಬುಕ್ ಮಾಡ್ಕೊಂಡ್ವಿ. ಫೈನಲಿ ಒಂದ್ ಪಿಜ್ಜಾ ಬಂದಿ 700 600 ಸಮಥಿಂಗ್ ಗೈಸ್. ಸಿಕ್ಕಾಪಟ್ಟೆ ಕಾಸ್ಟ್ ಗೈಸ್. ಇಲ್ಲೆಲ್ಲ ಹೆಂಗೆ ಅಂದ್ರೆ ಎಲ್ಲಿ ದುಡ್ಡನ್ನ ಖರ್ಚು ಮಾಡೋಣ ಅಂತ ವೇಟ್ ಮಾಡ್ತಿರ್ತಾರಲ್ವಾ, ಅಂತವ್ರು ಬರ್ಬೇಕಷ್ಟೇ ಗೈಸ್. ನಮ್ಮಂತರೆಲ್ಲ ಬಂದ್ರೆ ಏನಾದ್ರೆ ಸ್ವಲ್ಪ ಒಂದ್ ಪಡ್ಡುಗೆ 300 ರುಪೀಸ್, ಏನೋ ಸ್ವಲ್ಪ ಪಿಜ್ಜಾ ಆ ತರ ತಿನ್ಕೊಂಡು ಹೋಗ್ಬೇಕಷ್ಟೇ ಗೈಸ್. ತುಂಬಾ ಕಾಸ್ಟ್ಲಿ ಗೈಸ್. ಪನ್ನೀರ್ ಘೀ ರೋಸ್ಟ್ 900 ರೂಪಾಯಿ. ನಾವು ಫೈನಲಿ ಬುಕ್ ಮಾಡಿದ್ವಿ. ಪಿಜ್ಜಾ ಬಂತು. ಎಲ್ಲಾ ಟಿವಿ ಹೋಗಿದೆ. ಎಲ್ಲಾ ಕಡೆಯಿಂದ ಸೀದಾ ಹೋಗ್ಬಿಟ್ಟಿದೆ ಗೈಸ್. ನಾವು ಡಾಮಿನೋಸ್ ಅಲ್ಲಿ ತಿನ್ನೋ ಪಿಜ್ಜಾ ಗೈಸ್ ಅಷ್ಟೇ. ಇದು ಏನ್ ಪಿಜ್ಜಾ ಅಲ್ಲ. ಚೆನ್ನಾಗಿಲ್ಲ ಗೈಸ್. ಟೇಸ್ಟ್ ನೋಡಿಲ್ಲ ಇನ್ನ, ಬಟ್ ನೋಡೋಷ್ಟರಲ್ಲೇ ಗೊತ್ತಾಗ್ತಿದೆ ಅದು ಚೆನ್ನಾಗಿಲ್ಲ ಅಂತ. 59 ರುಪೀಸ್ ಗೈಸ್. ಇದು ಪಿಜ್ಜಾನ ಬ್ರೆಡ್ ಅಂತಾನೆ ಡೌಟ್ ಆಗ್ತಿದೆ. ಎಷ್ಟು ಗಟ್ಟಿ ಐತೆ, ಹಾಗೆ ಇಲ್ಲೆಲ್ಲ ಫುಲ್ ಸೀದೋಗ್ಬಿಟ್ಟೈತೆ ಗೈಸ್. ಮಾಡಕ್ ಕೆಲ್ಸಿಂದ ಕೊಡ್ತವೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಅವಳಿಗೆ ತೊಂದ್ರೆ ಕೊಡಕ್ಕೆ ನಾನು ಇರೋದು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬರ್ಬೇಡ ಅಂದ್ರೆ ಬರ್ತಾಳೆ. ಇರಿಟೇಟಿಂಗ್ ಹುಡುಗಿ. ಕಪ್ಪು ಕಾಣಿಸ್ತಿದ್ದೀನಲ್ಲ. ಸೂಪರ್ ಆಗಿತ್ತು ಗೈಸ್ ಆ ಪಿಜ್ಜಾ. ವೆಟ್ ಟಿಶ್ಯೂ ಮಾತ್ರ ಗಮ್ ಅಂತ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ತರ ಬುದ್ಧಿವಂತರು ಇರ್ತಾರೆ ಅಂತ ಗೊತ್ತಿಲ್ಲ ಗೈಸ್. ನಮ್ ಮುಂದೆ ಕಡೆ ಇರೋರು
ವಾಟರ್ ಬಾಟಲ್ ತಂದ್ಬಿಟ್ಟಿದ್ದಾರೆ. ಇಲ್ಲಿ ವಾಟರ್ ಬಾಟಲ್ ಬರೀ 1 ಲೀಟರ್ ವಾಟರ್ ಬಾಟಲ್ಗೆ 59 ರುಪೀಸ್. ಗ್ಲಾಸ್ ಕೊಟ್ಟಿರೋದು ಯಾಕೆ ಯೂಸ್ ಮಾಡ್ಲಿ? ಅವ್ರ ಮನೆಯಿಂದಾನೇ ತಗೊಬಂದ್ಬಿಟ್ಟಿದ್ದಾರೆ. ಎಂತ ಬುದ್ಧಿವಂತರಲ್ವಾ? ಏನ್ ಗೊತ್ತಾ, ಇಲ್ಲಿನ ಆಂಬಿಯನ್ಸ್ ಮಾತ್ರ ನೋಡ್ಕೊಂಡ್ ಬರ್ಬೇಕು. ಇಲ್ಲಿನ ಫುಡ್ ಏನ್ ಅಷ್ಟಕ್ಕಷ್ಟೇ. ಅಂಡ್ ಏನು ರೈಟ್ ಕೂಡ ತುಂಬಾನೇ ಇದೆ ಗೈಸ್. ಅಂಡ್ ಇವಾಗ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋದ್ಮೇಲೆ ಸಿಗುವ ಗೈಸ್. ಬಾಯ್. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ಇವಳೆಂತ ಜಾದುಗಾತಿ ಅಂತ ಯಾರಿಗಾದ್ರೂ ಗೊತ್ತಾ? ಇವಳೇನೆ ಕಾಣುತ್ತಾಳೆ ನಂಗೆ ಅಪ್ಪ ಎತ್ತ ಸುತ್ತ. ಅಲ್ಲೆಲ್ಲ ತಿನ್ಕೊಂಡು ಅಂಡ್ ನೋಡಿ ಫೋಟೋಗಳೆಲ್ಲ ತಕೊಂಡು ಈಗ ಮನೆ ಕಡೆ ಹೋಗ್ತಾ ಇದೀವಿ. ಮತ್ತೆ ಅಲ್ಲಿಗೆ ಹೋಗಕ್ಕೆ ಬಸ್ ಇಲ್ಲ. ಸೊ ಇವಾಗ ಕೂಡ ಆಟೋನ ಬಸ್ ಇದೆ, ವೇಟ್ ಮಾಡಕ್ ಆಗಲ್ಲ. ಇವಾಗ ಆಟೋನ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಗೈಸ್ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ನಾವು ಫೈನಲಿ ಮನೆಗ್ ಬಂದ್ವಿ. ಈಗ ಒಬ್ಬೊಬ್ರ ಹತ್ರನು ಕೇಳೋಣ ಗೈಸ್. ಸುಖ ಪಬ್ಬು ಅವರಿಗೆ ಹೇಗ್ ಅನ್ನಿಸ್ತು ಅಂತ ಕೇಳ್ತೀನಿ. ಒಬ್ಬೊಬ್ರು ರಿವ್ಯೂನು ನೀವೇ ನೋಡಿ ಏನಂತ ಕೊಡ್ತಾರೆ ಅಂತ. ಓಕೆನಾ? ಕುಸು ಫಸ್ಟ್ ಏನ್ ಅನ್ಸ್ತು? ನಮ್ಗೆ ಸುಖ ಇಷ್ಟ ಆಯ್ತು, ಆದ್ರೆ ಅಲ್ಲಿರೋ ಫುಡ್ ನಂಗೆ ಅಡ್ಜಸ್ಟ್ ಆಗ್ಲಿಲ್ಲ. ಅಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಅವಳ ರಿವ್ಯೂ ಅಷ್ಟೇ. ಅಂಡ್ ನಮ್ ದೊಡ್ಡಮ್ಮ ಹಾಗೆ ನಮ್ ಲಿಕ್ಕಿ ರಿವ್ಯೂನ ಕೇಳೋಣ. ಸುಖ ಹೇಗ್ ಅನ್ನಿಸ್ತು? ಜಸ್ಟ್ ನೋಡಕ್ ಚಂದ ಅಷ್ಟೇ, ಅಲ್ಲಿ ಹೋಗಿ ತಿನ್ನಕ್ಕೆಲ್ಲ ಚೆನ್ನಾಗಿಲ್ಲ. ದೊಡ್ಡಮ್ಮ ನಿಮ್ಗೆ? ಅಂದ್ರೆ ನೋಡ್ಬೋದು, ಅಲಂಕಾರ ನೋಡ್ಬೋದು, ಬಟ್ಟೆ ತುಂಬ ಏನೇನು ಕಣ್ ತುಂಬ ನೋಡ್ಕೋಬೋದು ಅಷ್ಟೇ. ಹೌದು ಗೈಸ್, ಕಣ್ ತುಂಬಾ ನೋಡ್ಕೊಂಡ್ ಬರ್ಬೋದು. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಸೊ ಏನು ಫುಡ್ ಅಷ್ಟಕ್ಕಷ್ಟು ಚೆನ್ನಾಗಿರ್ಲಿಲ್ಲ. ನಾವು ಕೂಡ ಒಂದ್ ಪಿಜ್ಜಾ ಬುಕ್ ಮಾಡ್ಕೊಂಡಿದ್ವಿ, ಹಾಗೆ ಫ್ರೆಂಚ್ ಫ್ರೈಸ್ ಏನೋ ಬುಕ್ ಮಾಡ್ಕೊಂಡಿದ್ವಿ ಗೈಸ್. ಒಂದ್ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಗೈಸ್. ಬಟ್ ಆಂಬಿಯನ್ಸ್ ನೋಡಕ್ ಮಾತ್ರ ಹೋಗ್ಬೇಕಾಗತ್ತೆ. ಹಾಗೆ ಎಲ್ಲ ಫುಡ್ ರೈಟ್ ಕೂಡ ತುಂಬಾ ಜಾಸ್ತಿ. ಅಂಡ್ ಇವಾಗ ಫೈನಲಿ ಮನೆಗೆ ಬಂದ್ವಿ ಗೈಸ್. ಗೈಸ್ ಇವಾಗ ಊಟ ಮಾಡ್ತಾ ಇದ್ದೀವಿ. ನಾನು ಅನ್ನ ಅಂಡ್ ಸಾಂಬಾರ್ ತುಪ್ಪ ತಿಂತಾ ಇದ್ದೀನಿ. ಊಟ ಎಲ್ಲ ಮುಗಿಸಿ ಇವಾಗ ಮಲ್ಕೊಳಕ್ಕೆ ಅಂತ ಬಂದಿದ್ದೀವಿ. ಎಡಿಟ್ ಮಾಡಬೇಕಿತ್ತು, ಸೊ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಈಗ 11:30 ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.